ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ರಾತ್ರೋರಾತ್ರಿ ನಾವು ಹೊರಟಿದ್ದು ಶೃಂಗೇರಿಗೆ. ಶೃಂಗೇರಿ ಅಂದ ಕೂಡಲೇ ನೆನಪಾಗೋದು ಅಕ್ಷರಾಭ್ಯಾಸ. ಹೌದು, ನಾವು ಕೂಡ ಹೊರಟಿದ್ದು ನಮ್ಮ ಮಗನ ಅಕ್ಷರಾಭ್ಯಾಸಕ್ಕೆ. ಶೃಂಗೇರಿಗೆ ಯಾವುದೇ ಥರ ಡೈರೆಕ್ಟ್ ಟ್ರೈನ್ ಇರೋದಿಲ್ಲ. ಉಡುಪಿ ಅಥವಾ ಮಂಗಳೂರಿಗೆ ಹೋಗಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಇನ್ನು ಡೈರೆಕ್ಟ್ KSRTC ಅಥವಾ ಸ್ಲೀಪರ್ ನಾನ್ AC ಬಸ್ಸಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಬುಕ್ ಮಾಡ್ಕೊಂಡು ಹೋಗ್ಬೋದು. ರೂಮ್ಸ್ ಬಗ್ಗೆ ಹೇಳೋದಾದರೆ AC ನಾನ್ AC ರೂಮ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಇನ್ನು ಮಠದ ರೂಮ್ಸ್ಗಳು ಕೂಡ ಸಿಗುತ್ತೆ. ನಾನ್ AC ರೂಮ್ಸ್ ಆದರೆ 300 to 400 ಆಗುತ್ತೆ. AC ರೂಮ್ಸ್ ಆದರೆ 900 ಆಗುತ್ತೆ. ಇನ್ನು ರೂಮ್ಸ್ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಬೋದು. ಶ್ರೀ ಶೃಂಗೇರಿ ಶಾರದಾ ಪೀಠಂ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ರೂಮ್ ಬುಕ್ಕಿಂಗ್ ವೆಬ್ಸೈಟ್ಗೆ yatri.shringeri.net ಓಪನ್ ಮಾಡಿದ್ರೆ ಅಲ್ಲಿ ಮೊದಲಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತೋರಿಸುತ್ತೆ. ಇಲ್ಲಿ ಯಾವುದೇ ಥರ ಚೆಕ್-ಇನ್ ಟೈಮಿಂಗ್ಸ್ ಅಂತ ಇರೋದಿಲ್ಲ. ನಾವು ಯಾವಾಗ ಚೆಕ್-ಇನ್ ಮಾಡ್ತೀವೋ ಅಲ್ಲಿಂದ 24 hours ನಾವು ರೂಮ್ ಯುಟಿಲೈಸ್ ಮಾಡ್ಕೊಬೋದು. ಇನ್ನು ಒಂದು ರೂಮಲ್ಲಿ 4 ಜನ ಸ್ಟೇ ಮಾಡ್ಬೋದು. ಐ ಅಗ್ರಿ ವಿತ್ ದಿಸ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ 2 monthsಲ್ಲಿ ಯಾವ್ಯಾವ ಡೇಟಲ್ಲಿ ರೂಮ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನು ತೋರಿಸುತ್ತೆ. ಯಾವ ಡೇಟ್ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಡೇಟಲ್ಲಿ ಯಾವ್ಯಾವ ಯಾತ್ರಿ ನಿವಾಸದಲ್ಲಿ ರೂಮ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನು ತೋರಿಸುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಡೀಟೇಲ್ಸ್ ಫಿಲ್ ಮಾಡಿದ್ರೆ ನೀವು ರೂಮ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಇನ್ನು ಅಕ್ಷರಾಭ್ಯಾಸ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಬೋದು, ಇಲ್ಲಾಂದರೆ ಅಲ್ಲೇ ಹೋಗಿ ಕೂಡ ಟಿಕೆಟ್ಸ್ ತೊಗೊಬೋದು. ಅಕ್ಷರಾಭ್ಯಾಸಕ್ಕೆ ಒಂದು ಮಗುಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವರೇ ತಟ್ಟೆ, ಅಕ್ಕಿ, ಅರ್ಶಿನದ ಕೊಂಬು ಜೊತೆ ಚಾಕ್ ಬೋರ್ಡ್ ಮತ್ತು ಚಾಕ್ ಕೊಡ್ತಾರೆ. ಅಕ್ಕಿ ಇರೋ ತಟ್ಟೆನ ಮಾತ್ರ ವಾಪಸ್ ಕೊಡಬೇಕಾಗತ್ತೆ. ಇನ್ನು ಅಕ್ಷರಾಭ್ಯಾಸಕ್ಕೆ ನಾವು ಏನು ಕೂಡ ತಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಮಗುವಿಗೆ ಮಾತ್ರ ಒಂದು ಜೊತೆ ಹೊಸ ಬಟ್ಟೆ ಧರಿಸಿದ್ರೆ ಆಯಿತು. ಇನ್ನು ನಿಮ್ಮ ಮನಸ್ಸಲ್ಲಿ ಏನಾದರೂ ಗುರುದಕ್ಷಿಣೆ ಕಾಣಿಕೆ ಅಂತ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಕೊಡ್ಬೋದು. ಶೃಂಗೇರಿ ತುಂಬ ಪೀಸ್ಫುಲ್ ಆಗಿರುತ್ತೆ. ಎಷ್ಟು ಸರಿ ಬೇಕಾದರೂ ದರ್ಶನಕ್ಕೆ ಹೋಗ್ಬೋದು. ಎಲ್ಲ ಕಡೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ನಾವು ಕೂಡ ಬೆಳಗ್ಗೆಯಿಂದ ನೈಟ್ವರೆಗೂ ಟೆಂಪಲ್ ಕಾಂಪ್ಲೆಕ್ಸಲ್ಲೇ ಓಡಾಡ್ತಿದ್ವಿ. ಪಾಸಿಟಿವ್ ಎನರ್ಜಿ ಆ್ಯಂಡ್ ಒಳ್ಳೆ ನೇಚರ್ ಜೊತೆ ಇರೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಇನ್ನು ಅಕ್ಷರಾಭ್ಯಾಸ ಟೈಮಿಂಗ್ ಬಂದು ಮಾರ್ನಿಂಗ್ 8 o'clock ಆಫ್ಟರ್ನೂನ್ 1ವರೆಗೂ ನಡೆಯುತ್ತೆ. ಟೆಂಪಲ್ ದರ್ಶನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to 2 ಮತ್ತು ಸಂಜೆ 4 to 9ವರೆಗೂ ಇರುತ್ತೆ. ಪ್ರತಿದಿನ ಅಕ್ಷರಾಭ್ಯಾಸ ನಡೆಯುತ್ತೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು, ಆದರೆ ಅಮಾವಾಸ್ಯೆ ದಿನ ಮಾತ್ರ ಅಕ್ಷರಾಭ್ಯಾಸ ನಡೆಯೋದಿಲ್ಲ. ಇನ್ನು ಯಾವ ಏಜಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕೇಳೋದಾದರೆ 2.5 ವರ್ಷದಿಂದ 3 ವರ್ಷ ಕಂಪ್ಲೀಟ್ ಆಗೋದ್ರೊಳಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂದರೆ 5 ವರ್ಷಕ್ಕೆ ಮಾಡಿಸ್ಬೇಕಾಗುತ್ತೆ. ಇನ್ನು ಶೃಂಗೇರಿಯಲ್ಲೇ ಯಾಕೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಲ್ವಾ. ಈ ಶೃಂಗೇರಿಯ ಇತಿಹಾಸ ತುಂಬ ದೊಡ್ಡದು. ಮಹಾನ್ ಋಷಿಗಳು, ಗುರುಶ್ರೇಷ್ಠರು, ಜ್ಞಾನಿಗಳು ನೆಲೆಸಿರುವ ಜಾಗ ಈ ಶೃಂಗೇರಿ. ಶೃಂಗೇರಿಯ ಮೂಲ ಹೆಸರು ಋಷ್ಯಶೃಂಗಗಿ. ಋಷ್ಯಶೃಂಗ ಅನ್ನೋ ಮಹರ್ಷಿ ದಶರಥರಿಗೆ ಪುತ್ರಕಾಮೇಷ್ಟಿ ಯಾಗ ಮಾಡಿದ ಮೇಲೇ ಶ್ರೀರಾಮಚಂದ್ರರು ಜನಿಸಿದ್ದು. ಆ ಮಹರ್ಷಿ ವಾಸಿಸ್ತಿದ್ದ ಜಾಗನೇ ಋಷ್ಯಶೃಂಗಗಿರಿ, ಈಗ ಶೃಂಗೇರಿ ಆಗಿದೆ. ಇನ್ನು ಆದಿಶಂಕರಾಚಾರ್ಯರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಧರ್ಮ ಪ್ರತಿಷ್ಠಾಪನೆಗಾಗಿ ಪರ್ಯಟನೆ ಹೊರಟಾಗ ಒಂದು ದಿನ ಮಹಾಪಂಡಿತರಾದ ಮಂದನ ಮಿಶ್ರ ಅವರ ಜೊತೆ ವಾಗ್ವಾದಕ್ಕೆ ಕೂರ್ತಾರೆ. ಆ ವಾಗ್ವಾದದಲ್ಲಿ ಯಾರು ಸೋಲ್ತಾರೋ ಅವರು ಗೆದ್ದವರಿಗೆ ಶಿಷ್ಯರಾಗಿರಬೇಕು ಅನ್ನೋ ಷರತ್ತಿನ ಮೇಲೆ ಚರ್ಚೆಗೆ ಕೂರ್ತಾರೆ. ಆ ಚರ್ಚೆಯಲ್ಲಿ ಮಂದನ ಮಿಶ್ರ ಅವರನ್ನು ಶಂಕರಾಚಾರ್ಯರು ಸೋಲಿಸ್ತಾರೆ. ಆಗ ಅಲ್ಲೇ ಇದ್ದ ಮಂದನ ಮಿಶ್ರ ಅವರ ಹೆಂಡತಿ ಉಭಯ ಭಾರತಿ ದೇವಿಯವರು ಅವರು ಸೋತ್ರೆ ನಾನು ಕೂಡ ಸೋತ ಹಾಗೆ ಅಂತ ಹೇಳಿ ಅವರು ಕೂಡ ಚರ್ಚೆಗೆ ಕೂರ್ತಾರೆ. ಕೊನೆಗೆ ಶಂಕರಾಚಾರ್ಯರು ಉಭಯ ಭಾರತಿ ದೇವಿಯವರನ್ನು ಕೂಡ ವಾಗ್ವಾದದಲ್ಲಿ ಸೋಲಿಸ್ತಾರೆ. ಆದರೆ ಇಲ್ಲಿ ಗೊತ್ತಾಗೋ ವಿಷಯ ಏನಂದರೆ ಮಂದನ ಮಿಶ್ರ ಮತ್ತು ಉಭಯ ಭಾರತಿ ದೇವಿಯವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಬ್ರಹ್ಮ ಮತ್ತು ಸರಸ್ವತಿ ಅನ್ನೋದು ಶಂಕರಾಚಾರ್ಯರಿಗೆ ತಿಳಿದು ಬರುತ್ತೆ. ಭೂಮಿ ಮೇಲೆ ಸನಾತನ ಧರ್ಮ ಉಳಿಬೇಕು ಅಂತಾದರೆ ಸರಸ್ವತಿ ದೇವಿ ಇಲ್ಲೇ ನೆಲೆಸಬೇಕು ಅನ್ನೋದನ್ನು ತಿಳಿದ ಶಂಕರಾಚಾರ್ಯರು ಸರಸ್ವತಿ ದೇವಿಯನ್ನು ಇಲ್ಲೇ ನೆಲೆಸೋದಾಗಿ ಕೇಳ್ಕೊತಾರೆ. ಆಗ ಸರಸ್ವತಿ ದೇವಿ ನಾನು ಎಲ್ಲಿ ನೆಲೆಸಲಿ ಅಂತ ಕೇಳಿದಾಗ ಅವರನ್ನು ಜೊತೆಯಲ್ಲೇ ಕರ್ಕೊಂಡು ತುಂಗಾರ ತೀರದ ಕಡೆ ಶಂಕರಾಚಾರ್ಯರು ಬರ್ತಾರೆ. ಅಲ್ಲಿ ಅವರಿಗೊಂದು ಅದ್ಭುತ ಕಾಣಿಸುತ್ತೆ. ತುಂಗಾ ತೀರದಲ್ಲಿ ಕಪ್ಪೆ ಒಂದು ಹೆರಿಗೆ ನೋವಿನ ಜೊತೆ ಬಿಸಿಲಿನ ತಾಪಕ್ಕೆ ಒದ್ದಾಡ್ತಿರೋದನ್ನ ನೋಡಿದ ಸರ್ಪವೊಂದು ತನ್ನ ಸೆಡೆಯಿಂದ ಆ ಕಪ್ಪೆಗೆ ನೆರಳಾಗುತ್ತೆ. ಅದನ್ನು ನೋಡಿದ ಶಂಕರಾಚಾರ್ಯರು ಆವು ಕಪ್ಪೆನ ತಿಂದು ಬದುಕತ್ತೆ,
ಆದರೆ ಇಲ್ಲಿ ಆವೆ ಕಪ್ಪೆಗೆ ರಕ್ಷಣೆ ಮಾಡ್ತಿದ್ಯಲ್ಲ, ಅಂದರೆ ಈ ಜಾಗದಲ್ಲಿ ಯಾವುದೋ ಅದ್ಭುತ ಶಕ್ತಿ ಇದೆ ಅನ್ನೋದನ್ನು ತಿಳಿದು ಇದು ದೇವರೇ ಕೊಡ್ತಿರೋ ಸೂಚನೆ ಅಂತ ಹೇಳಿ ಇಲ್ಲಿ ಶಾರದಾ ಮಾತೆಯನ್ನು ನೆಲೆಸೋದಾಗಿ ಹೇಳ್ತಾರೆ. ಅಲ್ಲೇ ಇದ್ದ ಕಲ್ಲಿನ ಮೇಲೆ ಶ್ರೀಚಕ್ರವನ್ನು ರಚಿಸಿ ಅಲ್ಲೇ ಇದ್ದ ಶ್ರೀಗಂಧದ ಮರದಿಂದ ಅವರೇ ಅವರ ಕೈಯಿಂದ ಶಾರದಾಂಬೆಯನ್ನು ಕೆತ್ತನೆ ಮಾಡಿ ಪ್ರತಿಷ್ಠಾಪಿಸ್ತಾರೆ. ಈಗಲೂ ಆ ವಿಗ್ರಹ ವಿದ್ಯಾಶಂಕರರ ಆಲಯದಲ್ಲಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆ ವಿಗ್ರಹಕ್ಕೆ ಅಭಿಷೇಕ ಮಾಡೋದು ಕಷ್ಟ ಅಂತ ಹೇಳಿ 12ನೇ ಪೀಠಾಧಿಪತಿಯಾದ ಶ್ರೀ ವಿದ್ಯಾರಣ್ಯರು ಪಂಚಲೋಹದ ಜೊತೆ ಹೆಚ್ಚು ಚಿನ್ನ ಇರುವ ಶಾರದಾಂಬೆಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಈ ವಿದ್ಯಾಶಂಕರರ ದೇವಸ್ಥಾನ ಕೂಡ ತುಂಬ ಮಹತ್ವವಾದದ್ದು. 10ನೇ ಪೀಠಾಧಿಪತಿಯಾದ ಶ್ರೀ ವಿದ್ಯಾತೀರ್ಥರು ಮೊಘಲ್ ಮತ್ತು ಮರಾಠರು ದಂಡೆತ್ತಿ ಬಂದಾಗ ಸನಾತನ ಧರ್ಮ ಉಳಿಬೇಕು, ಧರ್ಮ ರಕ್ಷಣೆ ಆಗಬೇಕು ಅಂತ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಗೆ ಕಾರಣರಾಗ್ತಾರೆ. ಮಾರ್ಗದರ್ಶಕರಾಗಿ, ರಾಜಗುರುಗಳಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶನ ನೀಡ್ತಿರ್ತಾರೆ. ಮುಂದೊಂದು ದಿನ ವಿದ್ಯಾತೀರ್ಥರು ಒಂದು ಗುಹೆಯೊಳಗೆ ಹೋಗಿ ಧ್ಯಾನಕ್ಕೆ ಕೂರ್ತಾರೆ. ಅವರ ಶಿಷ್ಯಂದರಿಗೆ ಇನ್ನು 12 ವರ್ಷಗಳ ಕಾಲ ಈ ಗುಹೆಯನ್ನು ಯಾರೂ ತೆರಿಬಾರ್ದು ಅಂತ ಹೇಳಿ ಧ್ಯಾನಕ್ಕೆ ಕೂರ್ತಾರೆ. ಆದರೆ ಶಿಷ್ಯಂದರು ಕುತೂಹಲದಿಂದ ಆ ಗುಹೆಯನ್ನು ತೆರೆದು ನೋಡಿದಾಗ ವಿದ್ಯಾತೀರ್ಥರು ಅಲ್ಲಿಂದ ಅದೃಶ್ಯರಾಗ್ತಾರೆ. ಅವರು ಜೀವ ಸಮಾಧಿಯಾದ ಈ ಜಾಗನ ವಿಜಯನಗರ ಸಾಮ್ರಾಜ್ಯದ ಆಗಿನ ರಾಜ ಹರಿಹರ ವಿದ್ಯಾಶಂಕರರ ದೇವಸ್ಥಾನ ಕಟ್ಟಿಸ್ತಾರೆ. ಇನ್ನು ಈ ದೇವಸ್ಥಾನನ 12 ರಾಶಿಯ 12 ಕಂಬಗಳಿಂದ ಕಟ್ಟಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯಾವ ರಾಶಿ ಇರುತ್ತೋ ಆ ರಾಶಿ ಮೇಲೆ ಸೂರ್ಯಕಿರಣ ಬೀಳುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ್ರೆ ಎಷ್ಟು ಅದ್ಭುತ ಅಂತ ಅನ್ಸುತ್ತೆ ಅಲ್ವಾ? ಇನ್ನು ನೀವೇನಾದರೂ ಶೃಂಗೇರಿಗೆ ಹೋದರೆ ಮಿಸ್ ಮಾಡದೆ ಆದಿಶಂಕರಾಚಾರ್ಯರ ಸ್ಟ್ಯಾಚು ನೋಡೋದನ್ನ ಮರಿಬೇಡಿ. 32 ಫೀಟ್ ಇರೋ ಆದಿಶಂಕರಾಚಾರ್ಯರ ಸ್ಟ್ಯಾಚು 2023 ಇನಾಗ್ರೇಟ್ ಮಾಡಿದ್ದಾರೆ. ಶೃಂಗೇರಿ ಮೇನ್ ಟೆಂಪಲಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಆಟೋದವರು ಪಿಕಪ್ ಆ್ಯಂಡ್ ಡ್ರಾಪಿಗೆ 200 ಚಾರ್ಜ್ ಮಾಡ್ತಾರೆ. ಇನ್ನು ವಯಸ್ಸಾದವರು ಕೂಡ ಆರಾಮಾಗಿ ಹೋಗಿ ಬರ್ಬೋದು. ಎಲಿವೇಟರ್, ಎಸ್ಕಲೇಟರ್ ವ್ಯವಸ್ಥೆ ಮತ್ತು ಜೊತೆಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಯಾವುದೇ ಥರ ಟಿಕೆಟ್ಸ್ ಇರೋದಿಲ್ಲ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to ಆಫ್ಟರ್ನೂನ್ 2ವರೆಗೆ ತೆಗ್ದಿರುತ್ತೆ ಮತ್ತು ಈವ್ನಿಂಗ್ 5 to 9ವರೆಗೆ ಓಪನ್ ಇರುತ್ತೆ. ಇಲ್ಲೇ ಮ್ಯೂಸಿಯಂ ಕೂಡ ಇದೆ. ಶಂಕರಾಚಾರ್ಯರ ಫುಲ್ ಸ್ಟೋರಿನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನು ಶೃಂಗೇರಿಗೆ ಹೋದವರೆಲ್ಲರೂ ಮರಿದೆ ತುಂಗಾ ತೀರದಲ್ಲಿರೋ ಫಿಶಸ್ನ ನೋಡೋದಕ್ಕೆ ಹೋಗ್ತಾರೆ. ಯಾಕೆ ಈ ಮೀನುಗಳಿಗೆ ಅಷ್ಟೊಂದು ಮಹತ್ವ ಅನ್ನೋದಾದರೆ, ಆದಿಶಂಕರಾಚಾರ್ಯರು ಅವರ ಜನ್ಮಸ್ಥಳವಾದ ಕಾಲಡಿಯಿಂದ ಒಂದು ಮೀನನ್ನು ತಂದು ಅದಕ್ಕೆ ಚಿನ್ನದ ಮೂಗುತಿ ಹಾಕಿ ಇಲ್ಲಿ ಬಿಟ್ಟಿದ್ರಂತೆ.
ಆ ಮೀನು ಈಗಲೂ ಸಹ ಜೀವಂತ ಇದೆ ಅಂತ ಹೇಳಲಾಗುತ್ತೆ. ಆ ಮೀನು ಯಾರ ಕಣ್ಣಿಗೆ ಕಾಣಿಸುತ್ತೋ ಅವರ ಕಷ್ಟ ಎಲ್ಲ ದೂರ ಆಗಿ ಅದೃಷ್ಟವಂತರಾಗ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ನಿಮ್ಗೇನಾದರೂ ಆ ಮೀನು ಕಾಣಿಸಿದ್ರೆ ನೀವು ಅದೃಷ್ಟವಂತರು ಅಂತಾನೆ ಲೆಕ್ಕ. ನಾವು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೊರಟಿದ್ದು ಉಡುಪಿ ಶ್ರೀ ಕೃಷ್ಣನ ದರ್ಶನಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.